ಮನೇಲಿರೋ ಈತ ಪದನ ಉಪಯೋಗಿಸ್ತಾ ಇದ್ದಾರಲ್ಲ ಇದು ಸರಿನಾ ಅಂತ ಕೇಳಿದ್ರು. ಒಂದ್ ಕಡೆ ಎರಡು ಕಡೆ ಅಲ್ಲ, 16 ಕಡೆ. ಹಾಗಾದ್ರೆ ಸಮಾಜದಲ್ಲಿ ಹೆಣ್ಮಗಳು ಮುಂದೆ ಬರೋದೇ ತಪ್ಪ? ಎಷ್ಟು ದಿನ ಶೋಷಣೆ ಮಾಡ್ತೀರಿ ನೀವು? ಆಯ್ತು, ಒಂದು ಅವಕಾಶ ಕೊಡಿ. ವಿದ್ಯಾವಂತ ಹೆಣ್ಮಕ್ಳು ಮುಂದೆ ಬರೋದ್ ಬೇಡವಾ? ಮೊನ್ನೆ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾವು ಪೈಲಟ್ ಮಾಡಿದ್ದೀವಿ ಅಂತಾರೆ. ನಿರ್ಮಲಾ ಸೀತಾರಾಮನ್ ಅವ್ರನ್ನ ನಾನು ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಡಿಫೆನ್ಸ್ ಮಿನಿಸ್ಟರ್ ಆಗಿ ಅವರು ಏರ್ಕ್ರಾಫ್ಟ್ ಅಲ್ಲೆಲ್ಲ ಫ್ಲೈಯಿಂಗ್ ಇದು ಯಾವುದು ನಮ್ಮ ಡಿಫೆನ್ಸ್ ಏರ್ಕ್ರಾಫ್ಟ್ ಅಲ್ಲೆಲ್ಲ ಟ್ರಾವೆಲ್ ಮಾಡಿ ಇದು ಮಾಡಿದ್ದಾರೆ ಅಂತ ಹೇಳ್ತಾರೆ. ಬೇಟಿ ಪಡಾವ್ ಬೇಟಿ ಬಚಾವ್ ಎಲ್ಲಿದೆ ತತ್ವ? ಹಂಗಾರೆ ಇದಕ್ಕೆಲ್ಲ ಮುನಿರತ್ನ ವಿರುದ್ಧನಾ? ಮುನಿರತ್ನನಿಗೆ ಬಿಜೆಪಿ ಸಂಸ್ಕೃತಿ ಇಲ್ಲ, ಅವ್ರದಿರೋ ಸಂಸ್ಕೃತಿನೇ ಬೇರೆ. ಅದು ಕಾಂಗ್ರೆಸ್ಗೆ ಹೆಂಗ್ ನಾಮ ಇಕ್ಕಿದ್ರು ಬಿಜೆಪಿಗೂ ಅದೇ ನಾಮನೇ. ಜಾಸ್ತಿ ಅವರು ಅಂಟಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ನೋಡಿ, ಅನೇಕ ಸಂದರ್ಭದಲ್ಲಿ ನಾವು ಈ ಮಾತನ್ನು ಹೇಳಿದೀವಿ, ತೀಕ್ಷ್ಣವಾಗಿ ಹೆಣ್ಣುಮಗಳ ಬಗ್ಗೆ ಮಾತಾಡಬೇಡಿ ಅಂತ. ಆದರೆ ಅವ್ರ ಸ್ಕ್ರಿಪ್ಟ್ ನಡೀತಾನೆ ಇದೆಯಲ್ಲ. ಅವರೇನೋ ಅದೇನೋ ಸಿಡಿ ಬಿಡ್ತವೆ ಅಂತ ಅಂತಿದ್ರು. ಆ ಸಿಡಿ ಬಿಟ್ರೆ ಅದಕ್ಕೂ ಉತ್ತರ ಇದೆ ನಮ್ಮ ಹತ್ರ. ಆ ಸಿಡಿ ಹೆಂಗ್ ತಯಾರು ಮಾಡಿದ್ದಾರೆ ಅನ್ನೋದಕ್ಕೂ ಉತ್ತರ ಇದೆ. ಏನು ಅದಕ್ಕೇನೆ ಹಿಂದೆ ಮುಂದೆ ಹೋಗೋ ಪ್ರಶ್ನೆ ಇಲ್ಲ. ಸಿಡಿ ಬಿಡುಗಡೆ ಮಾಡಲಿ, ಬಿಡುಗಡೆ ಮಾಡಿದ ಅರ್ಧ ಗಂಟೆ 10 ನಿಮಿಷಕ್ಕೆ ನಾವು ಬಿಡುಗಡೆ ಮಾಡ್ತೀವಿ ಆ ಸಿಡಿಯ ಹಿಂದಿನ ರಹಸ್ಯ ಏನು ಅಂತ. ಇವರೊಬ್ಬರು ಡೈರೆಕ್ಟರ್, ಪ್ರೊಡ್ಯೂಸರ್ ಏನೋ. ಬಹುಶಃ ಒಂದು ಚುನಾವಣಾ ರೀತಿಯಲ್ಲಿ ರಾಜಕೀಯ ಪಕ್ಷಗಳು ನಡೆಸಬೇಕು. ಜನರಲ್ಲಿ ಭಯದ ವಾತಾವರಣವನ್ನ ಇಡೀ ಕ್ಷೇತ್ರದಲ್ಲಿ ಹಬ್ಬಿರ್ತಕ್ಕಂಥದ್ದನ್ನ ಅನೇಕ ನಮ್ಮ ನಾಯಕರುಗಳು ನೋಡಿದ್ದಾರೆ, ಕಣ್ಣಾರೆ ನೋಡಿದ್ದಾರೆ. ಸೊ ಇನ್ನೇನಾರ ಇದೆಯಾ ಕ್ವಶನ್? ರೇವಣ್ಣವ್ರು ಮಾತಾಡ್ಬೋದಾ? ಹೇಳಿ ಸರ್ ನೀವು.